ಹಾಯ್, ನೀವೇನಾದರೂ ಬ್ಯಾಂಕ್ ಸೆಕ್ಟರ್ನಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಾಗೆ ನಿಮ್ಮದು ಗ್ರ್ಯಾಜುಯೇಷನ್ ಆಗಿದೆಯಾ? ಈ ಒಂದು ವಿಡಿಯೋ ನಿಮಗಾಗಿದ್ದು. ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ 400 ವೇಕೆನ್ಸೀಸ್ ಖಾಲಿ ಇದ್ದು ಅಪ್ಲೈ ಮಾಡೋವಂಥವ್ರು ಕೊನೆ ದಿನಾಂಕದೊಳಗಡೆ ಅಪ್ಲೈ ಮಾಡಬೇಕಾಗಿರುತ್ತೆ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಟ್ರೈನಿಂಗ್ ಅಪ್ರೆಂಟಿಸ್ನ ವೇಕೆನ್ಸೀಸ್ ಖಾಲಿ ಇವೆ. ಒಟ್ಟು ನಿಮಗೆ 400 ವೇಕೆನ್ಸೀಸ್ ಖಾಲಿ ಇದ್ದು, ಇನ್ನು ಈ ಒಂದು ಹುದ್ದೆಗೆ ನೀವು ಡಿಸೆಂಬರ್ 25ನೇ ತಾರೀಕಿಂದ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಜನವರಿ 10ನೇ ತಾರೀಕುವರೆಗೂ ನಿಮಗೆ ಟೈಮನ್ನು ನೀಡಲಾಗಿರುತ್ತೆ. ಇನ್ನು ಏಜ್ ಹಾಗೆ ಕ್ವಾಲಿಫಿಕೇಷನ್ನ ಕನ್ಸಿಡರ್ ಬಂದು ಡಿಸೆಂಬರ್ 1ನೇ ತಾರೀಕುವರೆಗೂ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಎಕ್ಸಾಮ್ ಡೇಟ್ನ ನಿಮಗೆ ಆನ್ಲೈನಲ್ಲಿ ಅಥವಾ ನಿಮ್ಮ ಇಮೇಲ್ಗೆ ಮೂಲಕ ನೀಡಲಾಗುತ್ತೆ. ಇನ್ನು ಟ್ರೈನಿಂಗ್ ಸೀಟ್ನ ಒಟ್ಟು ನಿಮಗೆ 400 ವೇಕೆನ್ಸೀಸ್ ಖಾಲಿ ಇದ್ದು ಸ್ಟೇಟ್ನ ವೈಸು ಡಿವೈಡ್ ಮಾಡಲಾಗಿರುತ್ತೆ. ಅಸ್ಸಾಂ, ಬಿಹಾರ್, ಗೋವಾ, ಗುಜರಾತ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ನ್ಯೂ ದೆಹಲಿ, ಒಡಿಶಾ, ಪಂಜಾಬ್, ರಾಜಸ್ಥಾನ್, ತಮಿಳುನಾಡು, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಇಷ್ಟು ಸ್ಟೇಟ್ನಲ್ಲಿ ನಿಮಗೆ ವೇಕೆನ್ಸೀಸ್ ಖಾಲಿ ಇರುತ್ತೆ. ಹಾಗೆ ರಿಸರ್ವೇಷನ್ ಕೂಡ ಮಾಡಲಾಗಿರುತ್ತೆ. ಸಪ್ರೇಟಾಗಿ PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. ಅವ್ರನ್ನ ಬಿಟ್ಟು ನಿಮಗೆ 400 ವೇಕೆನ್ಸಿ ಸಪ್ರೇಟಾಗಿ ಖಾಲಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಬೇಕಾಗಿರುವಂಥ ಎಲಿಜಿಬಿಲಿಟಿ ಅಂತ ನೋಡೋದಾದರೆ, ಮೊದಲನೇದಾಗಿ ಇಂಡಿಯನ್ ಸಿಟಿಜನ್ ಆಗಿರಬೇಕಾಗಿರುತ್ತೆ. ನಿಮ್ಮ ಏಜ್ ಬಂತು ಮಿನಿಮಮ್ 20ಇಂದ ಮ್ಯಾಕ್ಸಿಮಮ್ 28 ಒಳಗಡೆ ಇರಬೇಕಾಗಿರುತ್ತೆ. ಇನ್ನು ಹಾಗೆ ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೀವು ಮಸ್ಟಾಗಿ ಮಿನಿಮಮ್ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ರಿಲ್ಯಾಕ್ಸೇಷನ್ ಬಂದು SC STಗಾದ್ರೆ 5 years, OBCಗಾದ್ರೆ 3 years, PWBD ಕ್ಯಾಟಗರಿಗಾದರೆ 10 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ನ ನೀಡ್ತಾಯಿದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಫಿಸಿಕಲ್ ಹಾಗೆ ಮೆಡಿಕಲ್ ಫಿಟ್ನೆಸ್ನ ಕೂಡ ಚೆಕಪ್ ಅನ್ನೋದು ಇರುತ್ತೆ. ಇನ್ನು PWBD ಕ್ಯಾಟಗರಿಯಲ್ಲಿ ವಿಜುವಲಿ ಇಂಪೇರ್ಮೆಂಟ್ ಮತ್ತು ಹೇರಿಂಗ್ ಇಂಪೇರ್ಡ್ ಮತ್ತು ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ EWS ಅಭ್ಯರ್ಥಿ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಅದಕ್ಕೆ ಲಿಮಿಟ್ ನೀಡಿರೋಂಥ ಪ್ರಕಾರ ಮತ್ತು ಸರ್ಟಿಫಿಕೇಟ್ ಇರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ 2 ಮೆಥಡ್ಸಲ್ಲಿ ಇದ್ದು, ಆನ್ಲೈನಲ್ಲಿ ರೈಟಿಂಗ್ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ ಮತ್ತು ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟ್ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ ಬಂದು ನಿಮಗೆ 100 ಮಾರ್ಕ್ಸ್ಗೆ 100 ಕ್ವಶನ್ನ ನೀಡಲಾಗ್ತಿದ್ದು ಪ್ರತಿ ಕ್ವಶನ್ಗೂ ಕೂಡ ಈಚ್ ಮಾರ್ಕ್ಸ್ಗೆ 1 ಮಾರ್ಕ್ಸನ್ನು ನೀಡಲಾಗ್ತಿರುತ್ತೆ. ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್, ರೀಸನ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಜ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ನೀಡ್ತಿದ್ದಾರೆ. ಹಾಗೆ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 90 minutes ಟೈಮನ್ನು ನೀಡಲಾಗಿರುತ್ತೆ. ಹಾಗೆ ಎಕ್ಸಾಮ್ ಬಂದು ನಿಮಗೆ ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ನು ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟ್ ಬಂದು ನಿಮಗೆ 10th ಅಥವಾ 12th ನೀವು ಲೋಕಲ್ ಲ್ಯಾಂಗ್ವೇಜ್ನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನೀವು ತೊಗೊಂಡಿರ್ಬೇಕಾಗಿರುತ್ತೆ. ಇನ್ನು ನಿಮಗೆ ಸ್ಯಾಲ್ರಿ ಬಂದು ಸ್ಟಿಪೆಂಡ್ ಪರ್ ಮಂತ್ಗೆ ಬಂದು 8,500 ರೂಪಾಯಿ ಇರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಿಮಗೆ 4,500 ಇರುತ್ತೆ. ಒಟ್ಟು ನಿಮಗೆ 13,000 ನಿಮಗೆ ಸ್ಯಾಲ್ರಿನ ನೀಡಲಾಗ್ತಿರುತ್ತೆ. ಇದು ಬಂದು ನಿಮಗೆ ಟ್ರೈನಿಂಗ್ ವೇಕೆನ್ಸೀಸ್ ಆಗಿರೋದ್ರಿಂದ ಸ್ಯಾಲ್ರಿ ಬಂದು ಕಡಿಮೆನೇ ಇರುತ್ತೆ. ಇನ್ನು ನಿಮಗೆ ಟ್ರೈನಿಂಗ್ ಪೀರಿಯಡ್ ಬಂದು 1 year ಮಾತ್ರ ಆಗಿರುತ್ತೆ. ಯಾರೆಲ್ಲ ನೆಕ್ಸ್ಟು ಬ್ಯಾಂಕ್ ಸೆಕ್ಟರ್ಸ್ನಲ್ಲಿ ಜಾಬ್ ಮಾಡೋವಂಥವ್ರಿಗೆ ಈ ಒಂದು ಸರ್ಟಿಫಿಕೇಟ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನಿಮ್ಮ ಹತ್ರ ಇರಬೇಕಾದಂಥ ಡಾಕ್ಯುಮೆಂಟ್ ಯಾವೆಲ್ಲಪ್ಪ ಅಂದರೆ ಪ್ರಿಂಟ್ ಆಫ್ ವ್ಯಾಲಿಡ್ ಇನ್ಫಾರ್ಮೇಷನ್ ಆ್ಯಂಡ್ ಲೆಟರ್ ಆಫ್ BF, SI, SSC ಮತ್ತು
ಇದು ಮಾರ್ಕ್ಶೀಟ್ ಮತ್ತು ನಿಮ್ಮದು ಫೋಟೋ ಐಡೆಂಟಿಫಿಕೇಷನ್ಗೋಸ್ಕರ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ಶೀಟ್ ಮತ್ತು ಸರ್ಟಿಫಿಕೇಟ್ನ ಇರಬೇಕಾಗಿರುತ್ತೆ. ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮ್ಮ ಸರ್ಟಿಫಿಕೇಟ್ ಕೂಡ ತೊಗೋಬೇಕಾಗಿರುತ್ತೆ. ಮತ್ತು OBC ಡಿಸಬಿಲಿಟಿ ಇರೋವಂಥದ್ದಾದರೆ PWBD ಸರ್ಟಿಫಿಕೇಟ್ ಕೂಡ ತೊಗೋಬೇಕಾಗಿರುತ್ತೆ. ಇಷ್ಟಿದ್ರೆ ಸಾಕು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡುವಂಥವ್ರು ಇಂಟ್ರೆಸ್ಟ್ ಇದ್ದು ಮತ್ತು ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟು ಬ್ಯಾಂಕ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ ಆದ nats.education.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಡಿಸೆಂಬರ್ 25ನೇ ತಾರೀಕಿಂದ ಹಿಡಿದು ಜನವರಿ 1ನೇ ತಾರೀಕು ಒಳಗಡೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ರಿಜಿಸ್ಟ್ರೇಷನ್ ಆಗೋ ಸಮಯದಲ್ಲಿ ನಿಮ್ಮ ಅಫಿಷಿಯಲ್ ಯೂಸ್ ಮಾಡುವಂಥದ್ದು ನಂಬರ್ ಹಾಗೆ ಇಮೇಲ್ ಐಡಿನ ನೀಡಬೇಕಾಗಿರುತ್ತೆ. ನಿಮಗೇನೇ ಚೇಂಜಸ್ ಇದ್ದರೂ ಅಥವಾ ಏನೇ ನ್ಯೂ ನೋಟಿಫಿಕೇಷನ್ ಇದ್ದರೂ ಅಪ್ಡೇಟ್ ಕೂಡ ನಿಮ್ಮ ನಂಬರ್ ಅಥವಾ ನಿಮ್ಮ ಇಮೇಲ್ಗೆ ಬರಲಾಗುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡುವಂಥವ್ರು nats.education.gov.in ಜೊತೆಗೆ ಇದರಲ್ಲೂ ಕೂಡ ಎನ್ರೋಲ್ ಆಗಬೇಕಾಗಿರುತ್ತೆ. ಹಾಗೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ನ ಮುಖಾಂತರ ನೀವು ಪಡ್ಕೋಬೋದಾಗಿರುತ್ತೆ ವಿತಿನ್ 48 ಅವರ್ಸಲ್ಲಿ. ಹಾಗೆ ನಿಮ್ಗೆ ಏನಾದರೂ ಎಂಕ್ವೈರಿ ಅಥವಾ ಏನಾದರೂ ಡೌಟ್ ಇದ್ದರೂ ಕೂಡ ಈ ಒಂದು ಮೇಲ್ನ ಮುಖಾಂತರ ನೀವು ಕ್ಲಿಯರನ್ನು ಮಾಡ್ಕೋಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಕೂಡ ನೀವು ಪೇ ಮಾಡಬೇಕಾಗಿದೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ನ ಜೊತೆಗೆ GST ಕೂಡ ಚಾರ್ಜಸ್ ಇದ್ದರೆ ಅದನ್ನು ಕೂಡ ನೀವೇ ಪೇ ಮಾಡಬೇಕಾಗಿರುತ್ತೆ. ಇನ್ನು PWBD ಕ್ಯಾಟಗರಿಗಾದರೆ 400 ಪ್ಲಸ್ GST ಪೇ ಮಾಡಬೇಕಾಗಿರುತ್ತೆ. SC ST ಹಾಗೆ ಹಾಲ್ಡ್ ವುಮೆನ್ ಕ್ಯಾಟಗರಿಗೆ 600 ಪ್ಲಸ್ GST ಪೇ ಮಾಡಬೇಕಾಗಿರುತ್ತೆ. ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿಗೂ ಕೂಡ 800 ಪ್ಲಸ್ GSTನ ನೀವು ಪೇನ ಮಾಡಬೇಕಾಗಿರುತ್ತೆ. ಫೈನಲ್ ರಿಸಲ್ಟನ್ನು ಬಂದು ನಿಮಗೆ ಇಮೇಲ್ನ ಮೂಲಕ ಕಮ್ಯುನಿಕೇಷನ್ ನೀಡಲಾಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದಿರೋ ಮತ್ತು ಎಲಿಜಿಬಲ್ ಇರೋವಂಥವ್ರು ನೆಕ್ಸ್ಟ್ ಇದು ಜಸ್ಟ್ ನೀವು ಟ್ರೈನಿಂಗ್ ಆಗಿರೋದ್ರಿಂದ ನೆಕ್ಸ್ಟ್ ಇದೇ ಬ್ಯಾಂಕ್ ಇದರಲ್ಲಿ ನೀವು ಏನೋ ವರ್ಕ್ ಮಾಡ್ಕೋಬೇಕು ಅನ್ನೋಂಥವ್ರಿಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಆಗಿದ್ದು ಅಪ್ಲೈ ಮಾಡಿ ಜಾಬ್ ಮಾಡೋವಂಥವ್ರು ಟ್ರೈನಿಂಗ್ ತೊಗೊಳೋವಂಥವ್ರು ತೊಗೊಳ್ಳಿ ಅಂತ ಹೇಳ್ತಾ ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ನಮ್ಮ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.